ಬೀದರ್ನಲ್ಲಿ ಕಬ್ಬು ಬೆಳೆಗೆ 3,500 ರೂಪಾಯಿಯಷ್ಟು ದರ ನಿಗದಿ ಮಾಡುವಂತೆ ರೈತರು ಹೋರಾಟವನ್ನ ನಡೆಸಿದ್ರು. ಆದರೆ ಹೋರಾಟದ ವೇಳೆ ಫ್ಲೆಕ್ಸ್ ಬ್ಯಾನರ್ ವಿಚಾರ ಗಲಾಟೆಗೆ ತಿರುಗಿ ರೈತರು ಹಾಗೂ ಪೊಲೀಸರ ನಡುವೆ ಉದ್ವಿಗ್ನತೆ ಉಂಟಾಯಿತು. ರೈತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅವರ ಭಾವಚಿತ್ರಗಳನ್ನು ಹಿಡಿದು ಪ್ರತಿಭಟನೆಯನ್ನ ನಡೆಸೋಕೆ ಮುಂದಾಗಿದ್ರು. ಆದರೆ ಹೋರಾಟಕ್ಕೆ ಅನುಮತಿ ಪಡೆದ ರೀತಿಯಲ್ಲೇ ಪ್ರತಿಭಟನೆ ಮಾಡಿ ಅಂತ ಪೊಲೀಸರು ಮನವಿಯನ್ನ ಮಾಡಿದ್ರು. ನಾಯಕರು ಹಾಗೂ ಸಿಎಂ ಅವರ ಭಾವಚಿತ್ರ ಹಿಡಿಬಾರದು ಅಂತ ಸೂಚನೆಯನ್ನ ನೀಡಿದ್ರು. ಆದರೆ ರೈತರು ನಮಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡ್ತಾ ಭಾವಪೂರ್ಣ ಶ್ರದ್ಧಾಂಜಲಿ ಎಂಬ ರೀತಿಯಲ್ಲಿ ಭಾವಚಿತ್ರವನ್ನ ಹಿಡಿಯಲು ಮುಂದಾದಾಗ ಪೊಲೀಸರು ಆ ಭಾವಚಿತ್ರಗಳನ್ನ ತೆಗೆದು ಹಾಕಿದ್ರು. ಇದರಿಂದ ಕ್ಷಣಿಕ ಗಲಾಟೆ ಉಂಟಾದ್ರೂ ಕೂಡ ಪರಿಸ್ಥಿತಿ ಬಳಿಕ ನಿಯಂತ್ರಣಕ್ಕೆ ಬಂತು. ಈ ಹೋರಾಟದಲ್ಲಿ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಸಾವಿರಾರು ರೈತರು ಭಾಗವಹಿಸಿದ್ರು. ರೈತರು ಕಬ್ಬು ದರ ಏರಿಕೆಗಾಗಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.